ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಒಡೆದು ಹೋದ ಕಾಲುವೆ, ಬೆಳೆದ ಬೆಳೆ ನೆಲಸಮ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಳಪೆ ಕಾಮಗಾರಿ ನಿರ್ಮಿಸಿದ ಹಿನ್ನೆಲೆಯಲ್ಲಿ ಮುಳವಾಡ ಏತ ನೀರಾವರಿ 1ನೇ ಹಂತದ ದೊಡ್ಡ ಕಾಲುವೆ ಕಿತ್ತು ಹೋಗಿ ಬೆಳೆದಂತ ಬೆಳೆಯು ನಾಶವಾಗಿದೆ ಎಂದು ರೈತರು ಆರೋಪಿಸಿದ ಘಟನೆ ನಡೆದಿದೆ. ಈ ಘಟನೆಯು ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದಲ್ಲಿ ತಡರಾತ್ರಿ ದೊಡ್ಡ ಕಾಲುವೆಯ ಕಿತ್ತು ಹೋಗಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿ ಕಬ್ಬು, ಗೋಧಿ, ಈರುಳ್ಳಿ ಬೆಳೆ ಹಾನಿಯಾಗಿದೆ. ಹಾನಿಯಾಗಿರುವ ಬೆಳೆಗಳಿಗೆ ಪರಿಹಾರ ವಿತರಿಸಬೇಕು ಮತ್ತು ಶೀಘ್ರದಲ್ಲಿ ನಾನಾ ಕಡೆ ಬಿರುಕು ಬಿಟ್ಟಿರುವ ಕಾಲುವೆ ಮೇಲಿನ ಗಿಡಗಂಟಿಗಳನ್ನು ತೆಗೆದು ದುರಸ್ತಿಗೊಳಿಸಿ ಮತ್ತು ಬೆಳೆದಂತ ಈರುಳ್ಳಿಯು ಹಾನಿಗೀಡಾಗಿರುವ ರೈತರಿಗೆ ಪರಿಹಾರ ವಿತರಿಸಬೇಕು. ಶೀಘ್ರದಲ್ಲಿ ಕೆಬಿಜಿಎನ್ಎಲ್ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಮತ್ತು ಕಳಪೆ ಕಾಮಗಾರಿ ನಿರ್ಮಿಸಿದ ಗುತ್ತಿಗೆದಾರರ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಶೀಘ್ರದಲ್ಲಿ ಕಾಲುವೆ ದುರಸ್ತಿಗೊಳಿಸಿ ಸ್ಥಳೀಯ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಳವಾಡ ಏತ ನೀರಾವರಿ 1ನೇ ಹಂತದ ಕಾಲುವೆಯು ಒಡೆದು ಬೆಳೆದ ಬೆಳೆಯುವ ನೆಲಸಮವಾಗಿರುವುದರಿಂದ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಮತ್ತು ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಆಗ್ರಹಿಸಿದರು. ಕಬ್ಬು ಮತ್ತು ಈರುಳ್ಳಿ ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿ 10 ಎಕರೆ ಬೆಳೆ ನಾಶವಾಗಿದೆ. ಶೀಘ್ರದಲ್ಲಿ ಸೂಕ್ತ ಪರಿಹಾರ ವಿತರಿಸಬೇಕು. ಬಿರುಕು ಬಿಟ್ಟಿರುವ ಕಾಲುವೆ ಕಡೆ ಗಮನ ಹರಿಸಿ ದುರಸ್ತಿಗೆ ಮುಂದಾಗಬೇಕು. ಶೀಘ್ರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದರೆ ಮಹೇಶ್ ಪಾಟೀಲ್ ಹಾನಿಯಾಗಿರುವ ರೈತ. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ವಿಜಯಪುರ. ನಮಸ್ಕಾರ. ಇವತ್ತು ಮಾಧ್ಯಮದವ್ರ ಮುಖಾಂತರ ಏನು ಹೇಳಕತ್ತೀವಪ್ಪ ಅಂದ್ರೆ, ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಹಳ್ಳದ ಗೆಣ್ಣೂರು ಗ್ರಾಮದಲ್ಲಿ 1ನೇ ಹಂತದ ಮುಳವಾಡ ವೇಸ್ಟೇಜ್ ಕೆನಾಲ್ ಇವತ್ತು ಹೊಡೆದ ಸಾಕಷ್ಟು ನಮ್ಮ ರೈತರ ಜಮೀನಲ್ಲಿ ಹೊಕ್ಕ ಸುಮಾರು 30 ಎಕರೆ ಹೊಲದಾಗ ಕಬ್ಬು, ಉಳ್ಳಾಗಡ್ಡಿ ಇನ್ನಿತರ ಬೆಳೆಗಳ ಎಲ್ಲ ಸತ್ಯನಾಶ ಆಗ್ಯಾವ. ಸುಮಾರು ಒಂದು 3 ಫೂಟ್ ಮಣ್ಣು ಕಿತ್ಕೊಂಡು ಹೋಗೈತಿ ಇಲ್ಲಿದೆ. ಇದಕ್ಕೆ ನೇರ ಏನಾಗೈತಪ್ಪ ಅಂದ್ರೆ, ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ನೋಡ್ರಿ, ಇದು ನೀರು ಮ್ಯಾಗ ಹಾರೋತನ ನೀರು ಬಿಟ್ಟಾರ. ಮತ್ತು ಇಲ್ಲಿ ಮ್ಯಾಗ ಹಾರುವಂಥದ್ದಂದ್ರೆ ಇದು ಮೊದಲ ಮಳೆಗಾಲದಾಗ ಕುಸಿತ ಹಾಕೋತ ಬಂದೈತಿ. ಇದು ಇಲ್ಲಿ ಗರ್ಸ್ ಹಾಕಿಲ್ಲ, ಒಂದು ಕಂಟಿ ಕಿತ್ತಿಲ್ಲ. ನೋಡ್ರಿ ಯಾ ನಮೂನಿ ಬೆಳೆದಾವ. ಈ ಗಿಡಗಳ ಬೆಳೆದ್ರಿಂದ ಈ ಎಲ್ಲ ಬೇರ್ಗಳು ಬಂದ ಇವೆಲ್ಲ ಕ್ರ್ಯಾಕ್ ಆಗೈತಿ. ಕಿನಾಲ್ಗಳು ಕ್ರ್ಯಾಕ್ ಆಗ್ಯಾವು. ನಾವು ಸುಮಾರು 4-5 ವರ್ಷದಿಂದ ಹೇಳ್ಕೊತ ಬಂದೇವು. ಮಾಧ್ಯಮದವ್ರ ಮುಖಾಂತರ ಕೂಡ ಇದೆ ಎಲ್ಲ. ಇದು ಹಿಂದೆ ಸುವರ್ಣ ನ್ಯೂಸ್, TV9 ಪ್ರತಿಯೊಂದು ಟಿವಿಯಾಗೂ ಬಂದೈತಿ. ಇದು ನಾವು ಈ ಕಿನಾಲ್ನ ರಿಪೇರಿ ಮಾಡಿರಿ, ಇದನ್ನು ದುರಸ್ತ ಮಾಡಿರಿ. ನಾಳೆ ಅನಾಮತ ಏನಾಗತ್ತಪ್ಪ ಅಂದ್ರೆ ನಾವು ರೈತರ ಹಾಳಾಕ್ಯವು, ನಮ್ಮ ರೈತರ ಜಮೀನ ನಮ್ಮ ಎಲ್ಲ ಸತ್ಯನಾಶಕ ಅಂತ ಹೇಳಿದೆವು. ಇವತ್ತು ಅದೇ ರೀತಿಯ ಸತ್ಯನಾಶ ಆಗೈತಿ. ಇದು ಏನು ಉಳಿದಿಲ್ಲ. ಅದಕ್ಕೆ ನಾವು ಇವತ್ತು ಏನು ಆರೋಪ ಮಾಡಾಕತ್ತೇವೆ ಅಂದ್ರೆ, ನೇರ ಈ ಅಧಿಕಾರಿಗಳ ಆರೋಪ ಮಾಡಾಕತ್ತೇವೆ ನಾವು. KBJNL ಅಧಿಕಾರಿಗಳೇ ನಿರ್ಲಕ್ಷ್ಯಕ್ಕೆ ಹೊಡೆದತ್ತಿ ಇವತ್ತಿದೆ. ಯಾಕಂದ್ರೆ ಇಷ್ಟು ನೀರು ಬಿಡುವಂಥ ಅವಶ್ಯಕತೆ ಇದ್ದಿದ್ದಿಲ್ಲ. ಇದ್ರ ಮ್ಯಾಗ ಹಾರ್ದತ್ತಿಲ್ಲ ಅನ್ನೋದು ನೋಡಾಕ್ಬೇಕು. ಪ್ರತಿ ದಿವಸರು ಡೀಸೆಲ್ ಹಾಕೋತಾರ ಅವ್ರು, ಒಂದು ರೌಂಡ್ ಹಾಕ್ತೀವಿ ಅಂತೇಳಿ. ಆ ಅಧಿಕಾರಿ ಯಾರೂ ಬಂದಿಲ್ಲ ಇಲ್ಲಿ. ಅದಕ್ಕೆ ಮೊದಲ AWನ ಅಮಾನತು ಮಾಡ್ಬೇಕು. ಅಂದ್ರೆ ಇದು ತಕ್ಕ ಶಿಕ್ಷೆ ಆಕತ್ತ ಅವರಿಗೆ. ಅಧಿಕಾರಿಗಳು ನಿರ್ಲಕ್ಷ್ಯ ಕೊಡದೈತಿ. ಆ ಅಧಿಕಾರಿನ ಅಮಾನತ್ ಮಾಡಬೇಕು. ಮತ್ತು ನಮ್ಮ ರೈತರಿಗೆ ಏನು ಒಂದು 30 ಎಕರೆ ಜಮೀನು ಇದು ಹಾಳಾಗೈತಲ್ಲ, ಅವರಿಗೆ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ಮತ್ತು ಇನ್ನೂ 1 ಲಕ್ಷ ಹೆಕ್ಟೇರ್ ಇದ್ರ ಮ್ಯಾಗ ನೀರಾವರಿ ಐತಿ. ಯಾಕಂದ್ರೆ ಈ ಕಿನಾಲ್ ನೀರಿನಿಂದ ಇವತ್ತು ಗೋಧಿ, ಶೇಂಗಾ ಮತ್ತು ಉಳ್ಳಾಗಡ್ಡಿ, ಕಬ್ಬು ಏನು ಈ ರೈತರಿಗೆ ಅದಾರಲ್ಲ ಇವರಿಗೆ ನೀರು ಹೋಗ್ಬೇಕು ತಕ್ಷಣ. ಮತ್ತಿಲ್ಲ ಅಂದ್ರೆ ಅವರು ಒಣಗಿ ಹೋಗ್ತಾವ. ಇದು ಕೂಡ ಜಲ್ದಿ ರೆಡಿ ಆಗ್ಬೇಕು ಈ ಹೊಡೆದಂಥ ಕಿನಾಲ ಅಂತ ಹೇಳಿ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಗಮನಿಸಬೇಕು. ಈ ಏನಿದೆ ಈ ಕಿನಾಲಿಂದ ಹೊಡೆದತ್ಲ ರೈತರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಿಸ್ಬೇಕು. ಸರ್ಕಾರದಿಂದ ಎಕರೆಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿಸ್ಬೇಕು. ಯಾಕಂದ್ರೆ 3 ಫೂಟ್ ಮಣ್ಣು ಹೋಗೈತಿ. ಅವೆಲ್ಲ ಮಣ್ಣಿಗೇನು ಹಾಕೊಂಡು ರೆಡಿ ಮಾಡ್ಬೇಕಂದ್ರೆ ರೈತ ಇದ್ವಕ್ಕನ. ಮತ್ತು ಆ ಪೀಕಿಗೆ ಹೋದಂಥ ಪೀಕ್ ಏನು ನೋಡ್ರಿ, ಇವತ್ತು ಉಳ್ಳಾಗಡ್ಡಿ ಹಚ್ಬೇಕಂದ್ರೆ ಸುಮಾರು ಒಂದು 75,000 - 80,000 ರೂಪಾಯಿ ಖರ್ಚು ಐತೆ ನಮ್ದು ಉಳ್ಳಾಗಡ್ಡಿ ಬರ್ಬೇಕಂದ್ರೆ. ಅದು ಕೂಡ ಸಂಪೂರ್ಣ ಹಾಳಾಗೈತಿ. ಇವತ್ತು ಕಬ್ಬಿನ ಪರಿಸ್ಥಿತಿನೂ ಹಂಗೈತಿ. ಹಚ್ಚಕ 5,000 ತೊಗೋತಾರ, ಬೀಜ 3,500. ನೋಡ್ರಿ ಗೊಬ್ಬರ ಒಂದು ಪ್ಯಾಕೆಟ್ DAP ತರ್ಬೇಕಂದ್ರೆ 2,000 ರೂಪಾಯಿ ಐತಿ. ಅದಕ್ಕೆ ನಾ ಹೇಳಕತ್ತೀನಿ, ಎಲ್ಲ ಕೂಡಿ ನಾವು ಎಲ್ಲ ಲೆಕ್ಕ ಮಾಡೇವಿ. ಇದನ್ನು ರೈತರು 10 ಲಕ್ಷ ರೂಪಾಯಿ ಎಕರೆ ಪರಿಹಾರ ಕೊಡಿಸ್ಬೇಕಂತೇಳಿ ಸಚಿವರಲ್ಲೇ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡತ್ತೀವಿ. ಈ ಯಾವ ಅಧಿಕಾರಿ ಅದಾನ ಈ ಅಧಿಕಾರಿನ ಅಮಾನತು ಮಾಡ್ಬೇಕು ಮೊದಲ. ಅಂದ್ರೆ ಅವ್ರಿಗೆ ತಕ್ಕ ಶಿಕ್ಷೆ ಆಕತ್ತೆ. ಇಲ್ಲ ಅಂದ್ರೆ ಅಲ್ಲಿ AC ರೂಮ್ನ್ಯಾಗ ಫ್ಯಾನ್ ಹಚ್ಕೊಂಡಿವ್ರು ಅಗದಿ ಆರಾಮ ಆಫೀಸ್ನಾಗ ಕೂತ ಡ್ರೈವರ್ಗಳು ಬರ್ತಾರೆ ಇಲ್ಲಿ ಕಿನಾಲ್ ನೋಡಕ್ಕೆ. ಅಲ್ರಿ ಅಧಿಕಾರಿಗೆ ಜೀಪ್ ಕೊಡಿಸಿರಿ ಸರ್ಕಾರದಿಂದ. ಒಬ್ಬ ಡ್ರೈವರ್ ಬಂದು ಈ ಕಿನಾಲ್ ಮ್ಯಾಗ ಅಡ್ಡಾಡಿ ಹೋಗ್ಕ ನಾವು GPS ಮಾಡ್ರಿ, ನೀವು GPS ಹೊಡ್ಕೊಳಕ್ಕೆ. ಇದು ಭಾಳ ದಿವಸದಿಂದ ನಡೆದೈತಿ. ಇಂಥ ಅಧಿಕಾರಿಗಳು ಯಾರೂ ಬೇಕಾಗಿಲ್ಲ ಇಲ್ಲಿ. ಇವ್ರನ್ನ ಫಸ್ಟ್ ಅಮಾನತು ಮಾಡ್ರಿ. ಅವ್ರು ಮನ್ಯಾಗ ಕುಂದ್ರಲಿಲ್ಲ, ಅಲ್ಲೇ ಆಫೀಸ್ದಾಗ ಕುಂದ್ರಲಿ ಅವ್ರು ಮಾಡ್ಕೊಂಡಂತೇಳಿ ಇದು ತಕ್ಷಣ ಪರಿಹಾರ ಕೊಡ್ಬೇಕು, ಕೆಲಸ ಮಾಡ್ಬೇಕಂತೇಳಿ ಮಾಧ್ಯಮದವ್ರ ಮುಖಾಂತರ ತಿಳ್ಸಾಕತ್ತೇವು. ಸೋಮು ಬಿರದಾರ್, ಕೋಲಾರ ತಾಲೂಕು ರೈತ ಸಂಘದ ಅಧ್ಯಕ್ಷ.
ಹೋದ್ರ ಒಳಗೆ ಈಗ ನಾವು